ನೋಡ್ರಿ ನೀವೆಲ್ಲ ಅನ್ಕೋತೀರಿ ಏನಂತ, ಚಲೋ ತಂದೆ ತಾಯಿ ಸಿಕ್ಕರೆ ಮಕ್ಕಳು ನಾವು ಪುಣ್ಯ ಮಾಡೇವಂತೇವೆ, ಹೌದಲ್ರಿ? ಚಲೋ ಮಕ್ಕಳು ಸಿಕ್ಕರಂದ್ರೆ ತಂದೆ ತಾಯಿಗಳು ನಾವು ಪುಣ್ಯ ಮಾಡೇವಂತೇವೆ. ಚಲೋ ಹೆಂಡತಿ ಸಿಕ್ಕರೆ ಗಂಡ ಪುಣ್ಯ ಮಾಡ್ಯಾನಂತಾನ, ಚಲೋ ಗಂಡ ಸಿಕ್ಕರೆ ಅಂದ್ರೆ ಹೆಂಡತಿ ಪುಣ್ಯ ಮಾಡಲಂತಾಳೆ. ಮತ್ತು ಮದುವೆ ಆಗ್ಬೇಕಾದ್ರೆ ಬೀಗ್ರು ಚಲೋ ತಂಗ ಬಂಗಾರ ಹಾಕ್ಬೇಕಾದ್ರೆ ಗಂಡಿನ ಕಡೆಯವ್ರು ಚಲೋ ಬೀಗ್ರು ಸಿಕ್ಕೇವ್ರಿ ನಾವು ಪುಣ್ಯ ಮಾಡೇವಂತಿರ್ತೇವೆ. ಒಂದು ಮನೆ ಕಟ್ಸಿದ್ರೆ ಪುಣ್ಯ ಮಾಡೇವಂತೇವೆ, ಒಂದು ಕಾರ್ ತಗೊಂಡ್ರು ಪುಣ್ಯ ಮಾಡೇವಂತೇವೆ, ಒಂದು ಏನಾರ ತೆಗೆದುಕೊಂಡು ಬಂದ್ರು ನಾವು ಪುಣ್ಯ ಮಾಡೇವ್ರಿ ಅಂತ ಹೇಳ್ತೇವೆ. ನಾವು ಮನೆಯೊಳಗೆ ಏನರ ಒಂದು ಚಲೋ ಕಾರ್ಯ ಆದ್ರೂ ನಾವು ಪುಣ್ಯ ಮಾಡೇವ್ರಿ ಅಜ್ಜಾರ ನಮಗೆ ಒಳ್ಳೇದಾಗೈತಿ ಅಂತೇವೆ. ನೋಡ್ರಿ, ಇವು ಮನಿ ಮಠ ಕಾರು ಬಂಗ್ಲೆ ಮತ್ತು ವಾಚು ಹೆಣ್ಣು ಗಂಡು ಮಕ್ಕಳು ಇವು ಎಲ್ಲ ತಗೊಂಡು ಬಂದು ನಮ್ಮ ಕಡೆ ಅದಾವಂತೇಳಿ ನಾವು ಪುಣ್ಯ ಅಂತೇಳಿ ಅನ್ಕೊಳ್ತೇವೆ. ಇವುದು ಎಲ್ಲದಕ್ಕಿಂತನೂ ಅಸ್ಥಿರವಾಗಿರುವುದನ್ನು ಬಿಟ್ಟು ಸ್ಥಿರವಾಗಿರುವಂಥ ಮುಕ್ತಿಯನ್ನು ಕೊಡುವ ಸಲುವಾಗಿ ಇಂತಹ ಮಠವನ್ನು ಕಟ್ಟಿ ಈ ಮಠದ ಉದ್ಘಾಟನೆಯೊಳಗೆ ನೀವೆಲ್ಲ ಭಾಗಿಯಾಗಿ ನಾಳೆ ಭವ್ಯ ಉತ್ಸವದೊಳಗೆ ಭಾಗಿಯಾಗಕತ್ತೇವಲ್ಲ, ನಾವೆಷ್ಟು ದೊಡ್ಡ ಪುಣ್ಯ ಮಾಡೇವು ಅನ್ನೋದು ನಾವೆಲ್ಲ ಭಾವಿಸ್ಕೊಳ್ಬೇಕು. ಇದು ಪುಣ್ಯ, ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ. ಯಾವುದು ಭಾಗ್ಯ ಅಂತಂದ್ರೆ ಇಂಥ ಅನುಭವ ಮಂಟಪ ಉದ್ಘಾಟನೆಯೊಳಗೆ ನಾವೆಲ್ಲರೂ ಭಾಗಿಯಾಗಿದ್ದೇವಲ್ಲ ದೊಡ್ಡ ಪುಣ್ಯ ಅನ್ನೋದನ್ನು ನಾವೆಲ್ಲ ಭಾವಿಸ್ಕೊಳ್ಬೇಕು. ನೋಡ್ರಿ, ಒಂದು ಕಡೆ DVG ಅವರು ಬಹಳ ಅದ್ಭುತವಾದಂತಹ ಮಾತನ್ನು ಹೇಳುತ್ತಾರೆ. ಯಾತ್ರಿಕರು ನಾವು ದಿವ್ಯ ಕ್ಷೇತ್ರ ವಿಲೋಕ, ಯಾತ್ರಿಕರು ನಾವು ದಿವ್ಯ ಕ್ಷೇತ್ರ ವಿಲೋಕ, ಸತ್ರದಲ್ಲಿ ನೇಮದಿಂದ ನೆಡೆಯಲ್ಕೆ ಎಡೆಯುಂಟೆ, ರಾತ್ರಿ 3 ಹೊರಡು ಎನೆತೆರಲು ಪಾರುಪತ್ಯದನ್ನು ಮೆಚ್ಚುವನು ಮಂಕುತಿಮ್ಮ. ಬಹಳ ಅದ್ಭುತವಾಗಿರುವಂಥ ಮುಕ್ತಕ. ಎಷ್ಟು ಅದ್ಭುತ ಐತೆ ನೋಡ್ರಿ ಇದ್ರಾಗ. ಯಾತ್ರಿಕರು ನಾವು ದಿವ್ಯ ಕ್ಷೇತ್ರ ವಿಲೋಕ, ನಾವೆಲ್ಲ ಗೆಸ್ಟ್ಗಳ್ರಿ. ಇಲ್ಲಿ ಬಂದೇವಲ್ಲ, ಇಲ್ಲಿಂದ ನೀವು ಶ್ರೀಶೈಲ ಪಾದಯಾತ್ರೆ ಮಾಡಿರಿಲ್ರಿ? ಮಾಡಿರಲ್ಲ? ಮಣ್ಣು ಹೋಗಿ ಬಂದ್ರಿ, ಎಲ್ಲರೂ ಶ್ರೀಶೈಲಕ್ಕೆ ಹೋಗಿ ಬಂದ್ರಿ. ಅದು ಯಾವುದ್ರಿ? ಶ್ರೀಶೈಲ ದಿವ್ಯ ಕ್ಷೇತ್ರ ಅಂತಿರಿಲ್, ಹೋಗ್ತೀರಿ, ಮಲ್ಲಯ್ಯ ಕೈ ಮುಗಿತೀರಿ, ಆರಾಮದೇನಪ್ಪ ಮಲ್ಲಯ್ಯ ಅಂತೇನು ಕೇಳಂಗಿಲ್ಲ, ಅವ್ನು ನಿಮ್ಮನ್ನು ಕೇಳಂಗಿಲ್ಲ, ನಾವು ಅವನು ಕೇಳಂಗಿಲ್ಲ. ನಮಸ್ಕಾರ ಮಾಡಿ ಎಲ್ಲ ಆನಂದವಾಗಿ ತೇರೆಳೆದು ಎಲ್ಲ ನೋಡ್ಕೊಂಡು ಸುಮ್ಮನೆ ಬರ್ತೀರಿ. ಅಲ್ಲಿ ಹೋಗಿ ಮಲ್ಲಯ್ಯನ ಜಾಗದಾಗ ಹೋಗಿ ಶ್ರೀಶೈಲಕ್ಕೆ ಹೋಗಿ ಇದು ನಂದ ಅಂದ್ರೆ ಕೇಳ್ತಾರನ ಯಾರ? ಇಲ್ಲೊಂದು ಜಾಗ ನಂದು ಐತಿ ಅಂತ ಯಾರ ಕೇಳ್ತಾರ? ಇಲ್ಲ. ನಾವೆಲ್ಲ ಏನ್ರಿ ಅಲ್ಲಿಗೆ ಹೋಗ್ಬೇಕಾದ್ರೆ ಅಲ್ಲಿ ಹೋದಾಗೆಲ್ಲ ಯಾರು? ನಾವು ಯಾತ್ರಿಕರು. ಅದು ದಿವ್ಯ ಕ್ಷೇತ್ರ. ಸುಮ್ಮನೆ ಹೋಗಬೇಕು, ನೋಡಬೇಕು, ದರ್ಶನ ತಗೊಳ್ಬೇಕು, ಮಲ್ಕೋಬೇಕು, ಪ್ರಸಾದ ಮಾಡಬೇಕು, ಭಗವಂತ ಎಲ್ಲ ನಿಂದ ಅಂತೇಳಿ ಕೈ ಮುಗಿಬೇಕು, ಸುಮ್ಮನೆ ಬರಬೇಕು ಅಂದ್ರೆ ಯಾತ್ರೆ ಭಾಳ ಚಲೋ ಇರ್ತದೆ. ಅಲ್ಲಿ ಹೋಗಿ ನಾವು ಕೈ ಮುಗಿದು ಬಿಟ್ಟು ಇನ್ನೊಬ್ಬರ ಜೊತೆ ಜಗಳ ಮಾಡಿ ಇದು ನಂದು ಜಾಗ, ಇದು ನಂದು ಜಾಗ, ಅದು ನಂದು, ಇದು ನಂದು ಅಂತೇಳಿ ಕೇಳ್ತಾರಲ್ಲ ಜನ? ನಮ್ಮನ್ನ ಕೇಳುವುದಿಲ್ಲಲ್ಲ. ಹೆಂಗ ನಾವು ಇಲ್ಲಿಂದ ಶ್ರೀಶೈಲಕ್ಕೆ ಹೋಗಿ ಯಾತ್ರಿಕರಾಗಿ ಹೊಳ್ಳಿ ಬರ್ತೇವಲ್ಲ, ಹಂಗ ನಾವು ಮ್ಯಾಲಿಂದ ಯಾತ್ರಿಕರಾಗಿ ಬಂದೆವು. ಇಲ್ಲಿ ಇರಬೇಕು, ಚಲೋ ತಂಗ ಉಣಬೇಕು, ಚಲೋ ತಂಗ ತಿನ್ನಬೇಕು, ಅನುಭವಿಸ್ಬೇಕು, ದುಡಿಬೇಕು, ಬದುಕಬೇಕು. ಬದುಕಿ ಭಗವಂತ ಕರೆದಾಗ ಸುಮ್ಮನೆ ಹೋಗಿ ಬಿಟ್ಟೇವಂತಂದ್ರೆ ನಿಜವಾಗ್ಲೂ ನಾವು ಒಳ್ಳೆಯವರ ಆಗಕ್ಕೆ ಸಾಧ್ಯ, ಭಗವಂತನ ಮೆಚ್ಚುಗೆಯನ್ನು ಪಡಕ್ಕೆ ಸಾಧ್ಯ. ಅವ್ರ ಮುಂದೆ ಹೇಳಿದ್ರು, ಯಾತ್ರಿಕರು ನಾವು ದಿವ್ಯ ಕ್ಷೇತ್ರ ವಿಲೋಕ, ಸತ್ರದಲ್ಲಿ ನೇಮದಿಂದ ನಡೆಯಲ್ಕೆ. ಇಲ್ಲಿ ಬಂದೇವಂದ್ರೆ ಬಹಳ ಚಲೋ ತಂಗ ಬದುಕಿ ಹೋಗ್ಬೇಕು. ಹೆಂಗೆ ಬದುಕಬೇಕ್ರಿ ಅಜ್ಜರ? ಎಲ್ಲರಿಗೆ ಬೇಕಾಗುವಂಗೆ ಬದುಕು. ನಾವು ಈ ಭೂಮಿಗೆ ಗೆಸ್ಟ್ಗಳಾಗಿ ಬಂದೆವು. ಇಲ್ಲಿ ಟ್ವಿಸ್ಟ್ಗಳು ಭಾಳ ಅದಾವ, ಟೆಸ್ಟ್ಗಳು ಭಾಳ ಅದಾವ. ಟೆಸ್ಟ್ಗಳನ್ನು ಪಾಸ್ ಆಗಿ ಬೆಸ್ಟ್ ಆಗಿ ಬದುಕಿ ಹೋಗಿಬಿಟ್ಟೇವಂದ್ರೆ ನಮ್ಮ ಬದುಕು ಭಾಳ ಸುಂದರ ಆಗಿರ್ತದೆ. ಚಪ್ಪಾಳೆ ತಟ್ರಿ ಗೊತ್ತಾದ್ರೆ. ಬಹಳ ಚಂದ ಬದುಕಿ ಹೋಗಿಬಿಡ್ಬೇಕು. ನೇಮದಿಂದ ನಡೆಯಲ್ಕೆ, ಒಳ್ಳೆಯ ಕಾಯಕ, ಸತ್ಯ ಶುದ್ಧ ಕಾಯಕದಿಂದ ಬದುಕುವುದ ನೇಮ. ಯಾವುದು ನೇಮ? ನೇಮ ಅಂತಂದ್ರೆ ಯಾವುದು? ನಾವೆಲ್ಲ ಅನ್ಕೊಂಡೆವು ಉಪವಾಸ ಇರೋದು, ಪೂಜೆ ಮಾಡೋದು, ಎಲ್ಲ ನೇಮಗಳು ಇರಬಹುದು. ಆದರೆ ನಿತ್ಯ ನೇಮ ಯಾವುದು ಅಂತಂದ್ರೆ ಸತ್ಯ ಶುದ್ಧ ಕಾಯಕ. ನಾವೆಲ್ಲ ನೇಮ ಅಂದ ತಕ್ಷಣ ಬೆಳಿಗ್ಗೆ ಎದ್ದು ಜಳಕ ಮಾಡಿ ಪೂಜೆ ಮಾಡ್ಕೊಳ್ಳೋದು ನೇಮ ಅಂತೇಳಿ ಇರಬಹುದು. ಆದ್ರೆ ನಮ್ಮ ನೇಮಗಳು ಹೆಂಗಾಗ್ಯಾವಪ್ಪ ಅಂತಂದ್ರೆ, ಈಗ ಭಕ್ತಿಲೇ ಕೈ ಮುಗಿದು ದೇವ್ರ ಹತ್ರ ಬೇಡ್ಕೊಂಡೇವಂದ್ರೆ ಯಾರು ಒಳ್ಳೇದೇ ಬೇಡ್ಕೋವಲ್ರಿ. ಈಗ ದೇವ್ರ ನಮಗೆ ಒಳ್ಳೇದಾಗುತ್ತೋ ಇಲ್ಲೋ ಗೊತ್ತಿಲ್ಲ. ನನ್ನ ಮಗ SSLC ಒಳಗೆ ಪಾಸ್ ಹಾಕೋನೋ ಇಲ್ಲೋ ಗೊತ್ತಿಲ್ಲ, ನಮ್ಮ ತಮ್ಮನ ಮಗ SSLC ಒಳಗೆ ಫೇಲ್ ಆಗಬೇಕು. ನಾವು ಮನೆ ಕಟ್ತೇವೆ ಇಲ್ಲೋ ಗೊತ್ತಿಲ್ಲ, ಮಂದಿ ಮನೆ ಮಾತ್ರ ಕಟ್ಟಾಕ ಹೋಗ್ಬಾರ್ದು, ಹೌದಲ್ರಿ? ಇಂಥ ಬೇಡಿಕೆಗಳು ನಮ್ಮೂ ಆಗ್ಯಾವ. ಇಂಥ ಬೇಡಿಕೆಗಳು ನಮಗೆ ಆಗಬಾರ್ದು. ಹೆಂಗಿರಬೇಕು ಅಂತಂದ್ರೆ, ಭಗವಂತನಿಗೆ ನಾವು ಪತ್ರಿ ಏರಿಸಿದ್ರೆ
ಒಂದು ನೆನಪಿಟ್ಟುಕೊಳ್ರಿ, ತಿಪ್ಪಿಯೊಳಗ ಬೆಳೆದಿರುವಂತಹ ಹೂವ ಮತ್ತು ಪತ್ರಿ, ತಿಪ್ಪಿಯೊಳಗ ಬೆಳೆದಿರುವಂತಹ ಹೂವ ಮತ್ತು ಪತ್ರಿ ಭಗವಂತನಿಗೆ ಸಲ್ತಾವ. ಆದ್ರೆ ಮನಸ್ಸಿನೊಳಗ ತಿಪ್ಪಿ ಇಟ್ಟುಕೊಂಡು ಲಕ್ಷಗಟ್ಲೆ ದುಡ್ಡು ಖರ್ಚು ಮಾಡಿ ಸಾವಿರಾರು ಹೂಗಳನ್ನು ತಂದು ಏರಿಸಿದ್ರೆ, ಯಾವತ್ತು ಮನಸ್ಸಿನೊಳಗ ತಿಪ್ಪಿಯನ್ನು ಇಟ್ಟುಕೊಂಡು ಸಾವಿರಾರು ಗಟ್ಲೆ ಹೂಗಳನ್ನು ತಂದು ಏರಿಸಿದ್ರೆ ಅದು ಭಗವಂತನಿಗೆ ಸಲ್ಲುವುದಿಲ್ಲ, ಭಗವಂತನಿಗೆ ಸಲ್ಲುವುದಿಲ್ಲ. ನಾವು ಮನಸ್ಸಿನೊಳಗ ಸ್ವಚ್ಛತೆಯನ್ನು ಇಟ್ಕೊಳ್ಬೇಕು. ಸತ್ಯ, ಶುದ್ಧ, ಕಾಯಕ. ದುಡಿಬೇಕ್ರಿ, ಮನುಷ್ಯ ದುಡಿಬೇಕು. ಹೆಂಗ ದುಡಿಬೇಕು ಅಂತನ್ ಚಲೋದಂಗೆ ದುಡಿಬೇಕು. ಅಜ್ಜವ್ರು ಹೇಳಿದ್ರು, ನಿಷ್ಠೆಯಿಂದ ಕಾಯಕವನ್ನ ಮಾಡಬೇಕು. ನಮ್ಮದೆಲ್ಲ ಈಗೆಲ್ಲ ದುಡಿಯೋರೋ ಹೋಗ್ಯಾರ್ರಿ, ದುಡಿಯೋದು ನಿತ್ತ ಬಿಟ್ಟೈತಿ ಎಲ್ಲರೂ. ಪುರುಷಂ ಉದ್ಯೋಗಂ ಪುರುಷ ಲಕ್ಷಣಂ. ಈಗ ಪುರುಷರ ಲಕ್ಷಣಗಳು ಹೆಂಗದಾವ ಅಂದ್ರೆ, ನಾ ಪುರುಷ, ನಾ ಗಂಡಸ ಅನಿಸ್ಕೋಬೇಕಾಗಿತ್ತಂತಂದ್ರೆ ಗುಟ್ಕಾ ತಿನ್ನಬೇಕು. ಗುಟ್ಕಾ ತಿಂದ್ರನ ಒಬ್ಬ ಪುರುಷ ಅನ್ಕೊಳಂಗ ಆಗೈತಿ ನಮ್ಮೊಳಗ. ಗುಟ್ಕಾ ತಿಂದ್ರ ಪುರುಷ ಅಲ್ಲ. ಬುಲೆಟ್ ಬೈಕ್ ತಗೊಂಡು ಪಡ್ ಅನಿಸ್ಕೊಳಕ್ ಹೋದ್ರ ಅವ ಪುರುಷ ಆಗಕ್ ಸಾಧ್ಯ ಇಲ್ಲ. ಮತ್ತ ಹೆಬ್ಬುಲಿ ಕಟಿಂಗ್ ಮಾಡಿಸ್ಕೊಂತ ಕೂತ್ರ ಅವ ಪುರುಷನ ಲಕ್ಷಣ ಆಗಕ್ಕೆ ಸಾಧ್ಯ ಇಲ್ಲ. ನಾವು ವಿಚಾರ ಮಾಡಬೇಕು. ತಂದೆ ತಾಯಿಗಳು ವಯಸ್ಸಾದಾಗ ಅವ್ರನ್ನ ಬಿಡಿಸಿ ನಾವು ದುಡಿದು, ನಮ್ಮ ಕೈಯಾರ ಶಕ್ತಿಯಿಂದ ದುಡಿದು, ನಮ್ಮ ಕಾಲ ಮ್ಯಾಗ ನಾವು ನಿಂತ್ಕೊಂಡು ಕಾಯಕವೇ ನಾಯಕ ಅಂತೇಳಿ ಬದುಕ್ತೇವಲ್ಲ, ಅದು ನಿಜವಾದ ಉದ್ಯೋಗಂ ಪುರುಷ ಲಕ್ಷಣಂ ಆಗಕ್ಕೆ ಸಾಧ್ಯ. ಉದ್ಯೋಗಂ ಪುರುಷ ಲಕ್ಷಣಂ ಆಗಕ್ಕೆ ಸಾಧ್ಯ. ಹಿಂಗ ಸತ್ಯ ಶುದ್ಧ ನೇಮದಿಂದ ಮನಸ್ಸಿನೊಳಗೆ ಶುದ್ಧತೆ ಇಟ್ಟುಕೊಳ್ಬೇಕು, ಸತ್ಯತೆಯನ್ನು ಮಾತಾಡಬೇಕು, ದುಡಿಬೇಕ್ರಿ. ಈ ಜಗತ್ತಿನೊಳಗೆ ಯಾರು ದೊಡ್ಡವರಾಗ್ಯಾರ? ಯಾರು ದೊಡ್ಡವರಾಗ್ಯಾರ? ಯಾರು ದುಡ್ದಾರಲ್ಲ ಅವ್ರು ದೊಡ್ಡವರಾಗ್ಯಾರ, ಯಾರು ದುಡ್ದಿಲ್ಲಲ್ಲ ಅವ್ರು ದೊಡ್ಡರಾಗ್ಯಾರ. ಯಾರು ದುಡ್ದಿಲ್ಲಲ್ಲ ಅವ್ರು ದೊಡ್ಡರಾಗ್ಯಾರ. ನಾವೆಲ್ಲ ದುಡ್ದವ್ರ ಹೆಸರ್ಲೆ ಇವತ್ತು ನಾವೆಲ್ಲ ಹೆಂಗಾಗ್ಯಾವ ಅಂದ್ರೆ, ದುಡ್ದಂತಹ ದೊಡ್ಡ ದೊಡ್ಡ ವ್ಯಕ್ತಿಗಳ ಹೆಸರ್ಲೆ ಜಗಳ ಮಾಡ್ಕೊಂಡು ದೊಡ್ಡರಾಗ್ಯಾಕತ್ತೆ. ಹಂಗಲ್ಲ, ಯಾರು ದುಡ್ದವ್ರಲ್ಲ ಅವರು ದೊಡ್ಡವರಾಗ್ಯಾರ. ನಾವು ದುಡಿಬೇಕು, ದೊಡ್ಡವರಾಗಬೇಕು. ಬಸವಣ್ಣ ಕಾಯಕ ಮಾಡಿದ, ನಾಯಕನಾದ. ಅಂಬೇಡ್ಕರ್ ಕಾಯಕ ಮಾಡಿದ, ನಾಯಕನಾದ. ಮುಳಿಗೆ ಮಾರಯ್ಯ ಕಾಯಕ ಮಾಡಿದ, ನಾಯಕನಾದ. ನಾವು ನಾಯಕರಾದವ್ರ ಹೆಸರಲ್ಲೇ ಜಗಳ ಮಾಡಕತ್ತೇವು. ನಾವು ಏನಾಗತ್ತೇವ್ರಿ? ನಾಯಿ ಕುಣ್ಯಗೆ ಹಾಕತ್ತೇವನ? ಅಲ್ಲ, ಜಗಳ ಮಾಡಬಾರ್ದು. ಎಷ್ಟು ಸಾಧ್ಯ ಐತಿ ನಾವು ಅಷ್ಟು ಕಾಯಕವನ್ನ ಮಾಡಿದ್ರೆ ಮಾತ್ರ ನಾವು ಕೂಡ ಒಬ್ಬರ ನಾಯಕರಾಗಕ್ಕೆ ಸಾಧ್ಯ, ನಾವು ಕೂಡ ಒಬ್ಬರ ನಾಯಕರಾಗಕ್ಕೆ ಸಾಧ್ಯ. ಅದಕ್ಕೆ ಕಾಯಕವನ್ನ ಮಾಡಿದವರು ಮಾತ್ರ ನಾಯಕರಾಗಕ್ಕೆ ಸಾಧ್ಯ. ಇಲ್ಲಿ ಬಂದೇ ಬಂದ್ರೆ ಗೆಸ್ಟ್ಗಳಾಗಿರ್ಬೇಕು. ನಂದು ಅನ್ನಕ್ಕೆ ಹೋಗ್ಬಾರ್ದು. ಯಾವ್ದು ನಮ್ದು ಐತ್ರಿ? ಇಲ್ಲೆಲ್ಲ ಯಾತ್ರಿಕರಾಗಿ ಬಂದೇವು, ನಮ್ದು ಅನ್ನೋದು ಯಾವುದೇ ಇಲ್ಲ. ಯಾರು ನಂದು ಅಂತಾರಲ್ಲ ಅವ್ರು ನಂದಿ ಹೋಗ್ಯಾರ. ದೀಪದಂಗೆ ನಂದ ಅಂದವ್ರು ನಂದಿ ಹೋಗ್ಯಾರ. ಯಾವುದು ನಂದಲ್ಲ ಭಗವಂತ, ಎಲ್ಲ ನಿಂದ ಅಂದವ್ರು ಅದಾರಲ್ಲ ಅವ್ರ ಬಸವನ ನಂಗ ನಂದಾ ದೀಪ ಆಗಿ ಹೋಗ್ಯಾರ, ನಂದಾ ದೀಪ ಆಗಿ ಹೋಗ್ಯಾರ. ನಂದ ಅನ್ನೋದು ಬಿಟ್ಟೆವು ಅಂದ್ರೆ ನಂದಾ ದೀಪ ಆಗ್ತೇವು. ಅದನ್ನ ನಾವು ಹೇಳೋದಿಲ್ಲ. ಒಂದು ಕಡೆ ಬಹಳ ಅದ್ಭುತವಾದಂತಹ ಮಾತನ್ನು ಹೇಳ್ತಾರೆ. ಎಲ್ಲಿದೆ ನಂದನ, ಎಲ್ಲಿದೆ ಬಂಧನ, ಎಲ್ಲ ಇದೆ ನಮ್ಮೊಳಗೆ. ಮನೆಯೊಳಗೆ ಕೂತ ಅದು ನಂದು, ಹೆಂಡತಿ ನನ್ನವ್ರು, ಮಕ್ಕಳು ನನ್ನ, ಆಸ್ತಿ ನಂದು, ಟ್ರೆಜರಿ ನಂದು, ಬಂಗಾರ ನಂದು, ಒಡವಿ ನಂದು, ಬೆಳ್ಳಿ ನಂದು, ಕಾರ್ ನಂದು, ಬೈಕ್ ನಂದು, ಎಲ್ಲ ನಂದು ಅಂದ್ರೆ ಅದು ಬಂಧನ. ಅದು ಎಲ್ಲ ಬಿಟ್ಟು ಭಗವಂತ ಎಲ್ಲ ನಿಂದು ಅಂತಂದ್ರೆ ಅದು ನಂದನ. ಇಲ್ಲಿ ನೋಡ್ರಿ, ಮನೆಯೊಳಗೆ ಕೂತ್ರ ಸೀರಿಯಲ್ ನೋಡ್ಕೊಂಡು ಇದನ್ನು ನೋಡಿ ಅದು ಬಂಧನ ಆಗಿತ್ತು. ಅಜ್ಜವ್ರ ಅದನ್ನೆಲ್ಲವನ್ನ ಬಿಡಿಸಿ ಇಲ್ಲೊಂದು ನಂದನ, ಇಲ್ಲೊಂದು ಸ್ವರ್ಗವನ್ನು ಸೃಷ್ಟಿ ಮಾಡ್ಯಾರ. ಅದಕ್ಕೆ ಎಲ್ಲಿಯೂ ಇಲ್ಲ ನಂದನ, ಇಲ್ಲೇ ಐತಿ ನಂದನ ಅನ್ನೋದನ್ನ ನಾವು ತಿಳಿಯಾಗಿಟ್ಕೊಳ್ಬೇಕು. ಇಲ್ಲೇ ಐತಿ, ಎಲ್ಲ ನಮ್ಮೊಳಗೆ ಐತಿ. ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ನೋಡ್ರಿ, ನಾವಿಷ್ಟೇ ಅದೇನೈತಿ, ಸತ್ಯ ಶುದ್ಧ ಕಾಯಕದಿಂದ ಬದುಕುವುದು ನೇಮ್. ಹಿಂಗೆ ಬದುಕಬೇಕು. ಮತ್ತು ಕರೆದಾಗ ಸುಮ್ಮನೆ ಹೋಗಿಬಿಡ್ಬೇಕು. ಭಗವಂತ ಯಾವಾಗ ಕರಿತಾನಲ್ಲ ಅವಾಗ ಸುಮ್ಮನೆ ಹೋಗಿಬಿಡ್ಬೇಕು. ನಾವೆಲ್ಲ ಎದಕ್ಕೆ ಹೆದರ್ತೀವಿ ಅಂದ್ರೆ, ಯಾವುದಕ್ಕೂ ಹೆದರಿಲ್ಲ ಅಂದ್ರೆ ಸಾವಿಗೆ ಮಾತ್ರ ಹೆದರ್ತೀವಿ. ಹೌದಲ್ರಿ? ಸಾವಿಗೆ ಮಾತ್ರ. ಯಾರಿಗೆ ಸಾಯಕ್ಕೆ ಇಷ್ಟ ಐತಿ? ಯಾರಿಗೂ ಇಲ್ಲ, ಯಾರಿಗೂ ಇಲ್ಲ, ಯಾರಿಗೂ ಇಲ್ಲ. ಎಲ್ಲರೂ ಬದುಕಬೇಕನ್ನೋರ. ಮತ್ತು ನಾವೇನರ ಹೋದಂದ್ರೆ, ಯಪ್ಪ ಭಗವಂತ ಮುಕ್ತಿ ಕೊಡು ನಮಗೆ. ಹೌದಲ್ರಿ? ನಾವು ಅಜ್ಜ ಭಾಳ ದಿನ ಆತಪ್ಪ ಮುಕ್ತಿ ಕೊಟ್ಟುಬಿಡು ನಮಗೆ ಅಂತಿರ್ತಾರೆ. ಮತ್ತು ಒಳಗೆ ಆಸೆಗಳಿರ್ತಾವೆ. ಈ ಮೊಮ್ಮಕ್ಕಳ ಮದ್ವೆ ನೋಡ್ಬೇಕು, ಗಿರಿ ಮೊಮ್ಮಕ್ಕಳು ನೋಡ್ಬೇಕು, ಅವರು ನೋಡ್ಬೇಕು, ಇವ್ರು ಸಾಯುವತ್ನ್ಯಾಗ ಸುಮ್ಮನೆ ಸಾಯ್ತೇವ್ರೆ. ಇಲ್ಲ, ಅದನ್ನು ತಿನ್ಬೇಕು, ಇದು ನೋಡ್ಬೇಕು, ಎಲ್ಲರೂ ಕಣ್ಣು ಮುಂದಬೇಕು, ಅವಾಗ ಕಣ್ಣು ಮುಚ್ಚಬೇಕು ಅಂತ ಆಸೆನೂ ಇರೋದಿಲ್ಲ. ಎಲ್ಲರೂ ನೋಡ್ಕೊತ ಹಿಂಗೆ ಬದುಕಬೇಕು ಅನ್ನೋದು ನಮ್ದು ಆಸೆ. ಒಟ್ಟು ಸಾಯುವಂತಹ ವಿಚಾರಗಳು ನಮ್ಮ ತಲೆಯಾಗ ಬರೋದಿಲ್ಲ. ಆದರೂ ಸಾವು ಮಾತ್ರ ನಮ್ಮನ್ನು ಬಿಡೋದಿಲ್ಲ. ಸಾಯುವ ವಿಚಾರ ನಮ್ಮ ತಲೆಯಾಗ ಬರೋದಿಲ್ಲ, ಸಾವು ನಮ್ಮನ್ನು ಬಿಡೋದಿಲ್ಲ. ಅಲ್ಲಿ ಹೇಳಕತ್ತಾರ, ಯಾವಾಗ ಕರಿತಾನ? ರಾತ್ರಿ 3 ಅಲ್ಲ 2 ಸಮಯದೊಳಗೆ ಕರೆದ್ರು ಹೋಗಬೇಕು. ಭಗವಂತ ಕರೆದಾಗ ಒಲ್ಲೆಂದ್ರೆ ಬಿಡ್ತಾನ?
ಇಟ್ಟೆಲ್ಲ ಗೊತ್ತಿದ್ದು ಸುಮ್ಮನೆ ಬಿಡೋದಿಲ್ಲ ನೀವು. ಆದರೂ ನಾವು ಬದುಕಬೇಕು ಅನ್ನೋದೇ ಇಟ್ಟರಿ. ವೇದಿಕೆ ಇಳಿಯೋ ಟೈಮ್ ಇಲ್ಲ, ಕ್ಷಣ ಅಂದ ನ ಅನ್ನೋದ್ರಾಗನ ಜೀವ ಹೋಗಿಬಿಡ್ತೈತಿ. ಹಂಗಾಗಬಾರ್ದು. ಇಲ್ಲಿ ಯಾವುದು ನಮ್ದಲ್ಲ, ಯಾವುದು ನಮ್ದು ಅನ್ಕೊಂಡ್ರೆ ಏನೂ ನಮ್ದಿಲ್ಲ. ಒಂದು ಕಡೆ ಬಹಳ ಅದ್ಭುತವಾದಂತಹ ಮಾತನ್ನು ಹೇಳ್ತಾರೆ, ಸತ್ತಾಗ ಬರುವುದಿಲ್ಲ ನಿನ್ನಯ ಹೆನಕ, ಯಾರೇ ನಂದಾರಂತ ಬರುಬರು ಕುಣಿತನಕ, ಹೆಂಡತಿ ಮಕ್ಕಳ ಜಗಳ ನೀ ಗಳಿಸಿದ ಹನಕ, ಯಾರಿಗ್ಯಾರು ಇಲ್ಲೋ ತಿಳ್ಕೋ ಕೊನೆ ತನಕ, ಯಾರಿಗ್ಯಾರು ಇಲ್ಲೋ ತಿಳ್ಕೋ ಕೊನೆ ತನಕ ಅಂದರು. ಎಷ್ಟು ಅದ್ಭುತದ ಮಾತು. ಯಾರೂ ಬರುವುದಿಲ್ಲ. ಹಾಗಾಗಿ ನಮ್ಮ ಹಿಂದೆ ಬರುವಂಥದ್ದು ನಾವು ಮಾಡಿರುವಂಥ ಪುಣ್ಯ ಮಾಡಬೇಕು. ಕರೆದಾಗ ಸುಮ್ಮನೆ ಹೋಗಬೇಕು. ಯಾವಾಗ ಭಗವಂತ ಕರಿತಾನ ಅವಾಗ ಸುಮ್ಮನೆ ಹೋಗಿಬಿಟ್ರೆ ಆ ಭಗವಂತ ನಮ್ಮನ್ನು ಮೆಚ್ತಾನ ಅನ್ನೋದನ್ನು ನಾವೆಲ್ಲರೂ ತಲೆಯೊಳಗೆ ಇಟ್ಕೊಳ್ಬೇಕನ್ನುವಂತಹ ಮಾತನ್ನು ಹೇಳಿ, ಮತ್ತು ಈ ಬದುಕಿನೊಳಗೆ ಯಾರು ದೊಡ್ಡವರಂತಂದ್ರೆ ಒಳ್ಳೆ ಕೆಲಸ ಮಾಡಿದವರು ದೊಡ್ಡವರಾಗ್ತಾರೆ. ಮನಸ್ಸು ಭಾಳ ದೊಡ್ಡದಿರ್ಬೇಕು. ಅಜ್ಜೋರು ನೋಡ್ರಿ, ನಾವೆಲ್ಲ ಶಿವಯೋಗ ಮಂದಿರ ಬಿಟ್ಟದಾಗ ಸಣ್ಣವರಿದ್ರು. ನಮಗೆ ಅವರಿಗೆ ಯಾವ ರಕ್ತ ಸಂಬಂಧನೂ ಇಲ್ಲ, ಏನೂ ಇಲ್ಲ. ನಾನು ಒಂದು ಸಮಯದೊಳಗೆ ನನಗೆ ಆರೋಗ್ಯದೊಳಗೆ ವ್ಯತ್ಯಾಸ ಆದಾಗ ಬೆಳಗಾವದಿಂದ ಕೊಲ್ಲಾಪುರಕ್ಕೆ ಒಂದು ಹಾಸ್ಪಿಟ್ಲಿಗೆ ಹೋಗಬೇಕಾಗಿತ್ತು. 5 ತಿಂಗಳು ನಿರಂತರವಾಗಿ ತಿಂಗಳಿಗೆ 2 ಸಲ ಹೋಗಬೇಕಾಗಿತ್ತು. ಅವಾಗ ನಮಗೆ ಯಾವುದೂ ಕಾರ್ ಗಾಡಿ ವ್ಯವಸ್ಥೆ, ವೆಹಿಕಲ್ ವ್ಯವಸ್ಥೆ ಇರಲಿಲ್ಲ. ಆದರೆ ಅಜ್ಜವರು ನನ್ನ ಬಗ್ಗೆ ಅದರ ಯಾವುದನ್ನೂ ವಿಚಾರ ಮಾಡಲಾರ್ದ ನಮ್ಮಂತಹ ಸಾಧಕರಿಗೆ ಒಂದು ಮಾರ್ಗದರ್ಶಕರಾಗಿ, ಒಬ್ಬ ಒಳ್ಳೆಯದನ್ನು ಬಯಸುವಂತಹ ಮಹಾಶಕ್ತಿಯಾಗಿ ಅಜ್ಜವರು ಅವತ್ತು ಏನನ್ನೂ ವಿಚಾರ ಮಾಡಲಾರ್ದ ನಮ್ಮ ಕಾರ್ ತಗೋರಿ, ಹೋಗ್ರಿ, ತೋರಿಸ್ಕೊಂಡು ಬರ್ರಿ ಅನ್ನುವಂತಹ ಭಾವ ಐತಲ್ಲ, ಅದಕ್ಕೆ ಮಹಾನುಭಾವರು ಅಂತ ಕರೀತಾರೆ ಅವ್ರನ್ನ. ಸುಮ್ಮನೆ ಕರೀದಿಲ್ಲ. ಯಾರು ಮಹಾನುಭಾವರು ಅಂತಂದ್ರೆ ಯಾರು ನಮಗೆ ಒಳಿತನ್ನ ಬಯಸ್ತಾರಲ್ಲ ಅವರು ಮಹಾನುಭಾವರು. ನಾವು ಯಾರು ದೊಡ್ಡವರು ಅಂತೇಳಿ ನೀವು ತಿಳ್ಕೊಂಡ್ರಿ, ಸತ್ತಾಗ ನಮ್ಮ ಚಟ್ಟಕ್ಕೆ ಹೆಗಲು ಕೊಡೋರು ದೊಡ್ಡವರಲ್ಲ. ಸತ್ತಾಗ ನಮ್ಮ ಚಟ್ಟಕ್ಕೆ ಹೆಗಲು ಕೊಡೋರು ದೊಡ್ಡವರಲ್ಲ. ನಾವು ಬದುಕಿನ್ಯಾಗ ಬಿದ್ದಾಗ ನಮ್ಮನ್ನು ಕೈ ಹಿಡಿದು ಎತ್ತಿ ಗೆಲ್ಲಿಸಬೇಕು, ಅವ್ರನ್ನ ಉಳಿಸ್ಬೇಕು, ಅವ್ರನ್ನ ಬೆಳೆಸ್ಬೇಕಂತೇಳಿ ಯಾರು ಕೈ ಹಿಡಿತಾರಲ್ಲ ಅವರು ಬಹಳ ದೊಡ್ಡವರು ಅನ್ನೋದನ್ನ ನಾವು ತಲೆಯಾಗಿಟ್ಕೊಳ್ಬೇಕು. ಸತ್ತಾಗ ಚಟ್ಟಕ್ಕೆ ಹೆಗಲು ಕೊಡೋರು ದೊಡ್ಡವರಲ್ಲ ಅನ್ನೋದು ನಾವು ತಲೆಯಾಗಿಟ್ಕೊಳ್ಬೇಕು. ಹಂಗೆ ನಮ್ಮಂತಹ ಸಾಧಕರು ಬಿದ್ದಾಗ ಕೈ ಎತ್ತಿ ಮೇಲೆತ್ತುವಂತಹ ಮಹಾಶಕ್ತಿಯಾದಂಥವರು ನಮ್ಮ ಅಲ್ಲಮ ಪ್ರಭು ಮಹಾಸ್ವಾಮಿಗಳಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅವರ ಸರಳತೆ ನಾವೆಲ್ಲ ಅವರು ಎಷ್ಟು ಪರ್ಫೆಕ್ಟ್ ಅದಾರ ಅಂತಂದ್ರೆ ನನಗನ್ಸುತ್ತೆ, ನಾವು ಏನರ ಒಂದು ಅಜ್ಜರಿಗೆ ನಾವು ಪತ್ರಿಕೆ ಅದು ರೆಡಿ ಮಾಡಿಸ್ಬೇಕಾದ್ರೆ ಅಜ್ಜರಿಗೆ ಕಳಿಸ್ತಿರ್ತೀವಿ. ಕಳಿಸಿದ ತಕ್ಷಣ ಅವ್ರು ಏನೂ ಬೇಜಾರು ಮಾಡ್ಕೊಳ್ಳಾರ್ದ, ತಮ್ಮ ಸಮಯ ಭಾಳ ಕಡಿಮೆ ಇರ್ತದೆ, ಭಾಳ ಕೆಲಸದ ಒತ್ತಡ ಇರ್ತದೆ. ನಮ್ಮ ದೇವ್ರು ಏನು ಕಳಿಸ್ಯಾರ ಅಂತೇಳಿ ಎಲ್ಲ ಅಕ್ಷರಗಳನ್ನ ತಿದ್ದುಪಡಿ ಮಾಡಿ ಇವರು ಸಣ್ಣವರು ಇದನ್ನು ಕಳಿಸ್ಯಾರ, ಇದನ್ನೇನು ನೋಡಬಾರ್ದು ಅಂತ ಏನೂ ಭಾವನೆ ಇಲ್ಲ. ಎಲ್ಲರೊಳಗೆ ಒಂದಾಗಿ ಇರುವಂತಹ ಮಹಾಶಕ್ತಿ ಆಗಿರುವಂಥವ್ರು ಯಾರಾದರೂ ಇದ್ರೆ ನಮ್ಮ ಅಲ್ಲಂ ಪ್ರಭು ಅಜ್ಜವ್ರು ಅಂದ್ರೆ ನಾವು ತಪ್ಪಾಗ್ಲಿಕ್ಕಿಲ್ಲ ಅನ್ನುವಂತಹ ಮಾತನ್ನು ಹೇಳ್ತೀನಿ. ಭಾಳ ಖುಷಿ ಅನಿಸುತ್ತೆ ಅವ್ರ ಜೊತೆ ಇರುವಂಥದ್ದು, ಅವ್ರ ಜೊತೆ ಒಡನಾಟ ನಮಗೆ ಭಾಳ ಖುಷಿ ಅನಿಸುತ್ತೆ. ಹಾಗಾಗಿ ಅಜ್ಜವ್ರ ಬಗ್ಗೆ ಎಷ್ಟು ಹೇಳಿದ್ರು ಕೂಡ ಕಮ್ಮಿನ. ಇಂತಹ ಊರಿಗೆ ನಾವಂತೆ ನೀವೆಲ್ಲ ಪುಣ್ಯ ಮಾಡಿ ನಿಮ್ಮ ಮಕ್ಕಳು ಪಡೆದ ಪುಣ್ಯ ಅಂತ ಹೇಳಿ ಅನ್ಕೋತಿರಲಿ ನೀವೆಲ್ಲ ಅನ್ಕೋಬೇಕು, ನಾವು ಅನ್ಕೋತೇವೆ. ಹೆಂಗಂತಂದ್ರೆ ಈ ಊರಿಗೆ ಇಂಥ ಮಠಕ್ಕೆ ಇಂಥ ಅಜ್ಜರ ಸಿಕ್ಕಿದ್ದು ನಿಮ್ಮೆಲ್ಲರ ಪುಣ್ಯ, ನಿಮ್ಮೆಲ್ಲರ ಭಾಗ್ಯ ಅಂತೇಳಿ ನಾವೆಲ್ಲ ಭಾವಿಸ್ಕೊಳ್ಬೇಕನ್ನುವಂತಹ ಮಾತನ್ನು ತಮಗೆಲ್ಲರಿಗೂ ಹೇಳಿ, ಬದುಕು ತೃಪ್ತಿಯಿಂದ ಬದುಕಬೇಕು. ರಾತ್ರಿ 3 ಆಯ್ತು ಹೊರಡು ಎನೆ ತೆರಲು ಅನ್ನುವಂಗೆ ಯಾವಾಗ ಕರೆದ್ರು ಭಗವಂತ ಕಣ್ಣು ಮುಚ್ಕೊಂಡು ಸುಮ್ಮನೆ ಹೋಗಬೇಕು ಅನ್ನುವಂತಹ ಮಾತನ್ನು ತಮಗೆಲ್ಲರಿಗೂ ಹೇಳಿ, ಹಿಂಗೆ ಮಾಡಿದ್ರನ ಆ ಭಗವಂತ ಮೆಚ್ತಾನ ಅನ್ನುವಂತಹ ಮಾತನ್ನು ತಮಗೆಲ್ಲರಿಗೂ ಹೇಳಿ, ಎಲ್ಲರಿಗೂ ಒಳ್ಳೆಯದಾಗಲಿ. ನಮ್ಮನ್ನು ಕರೆಸಿ 4 ಮಾತನಾಡೋಕ್ಕೆ ಅವಕಾಶವನ್ನು ಕೊಡಿಸಿರುವಂತಹ ಪರಮ ಪೂಜ್ಯರಿಗೆ ನನ್ನ ಭಕ್ತಿಯ ವಂದನೆಗಳನ್ನು ಸಮರ್ಪಣೆ ಮಾಡಿ 2 ಮಾತುಗಳನ್ನು ಗುರುವಿನ ಪಾದಕ್ಕೆ ಅರ್ಪಿಸ್ತೇನೆ. ಶರಣಾರ್ಥಿಗಳು. ಸತ್ಯಶುದ್ಧ ಕಾಯಕ ನಿಯಮದ ಮೂಲಕವಾಗಿ ಬದುಕನ್ನು ಹಸನಾಗಿಸುವ ಮೂಲಕ ಕಾಯಕವೇ ನಾಯಕ ಎಂಬ ನಾಣ್ಣುಡಿಯನ್ನು ನಮ್ಮೆಲ್ಲರಿಗೂ ಆಶೀರ್ವಚನದ ಮೂಲಕವಾಗಿ ಉಣಬಡಿಸಿದ ಪೂಜ್ಯರಿಗೆ ಮತ್ತೊಮ್ಮೆ ಜೋರಾದ ಚಪ್ಪಾಳೆಗಳ ಮೂಲಕವಾಗಿ ಭಕ್ತಿ ಸಮರ್ಪಣೆಯನ್ನು ಸಮರ್ಪಿಸುತ್ತಾ, ಇನ್ನು ಈ ಕಾರ್ಯಕ್ರಮದ ಇನ್ನೋರ್ವ ಸಾನ್ನಿಧ್ಯ ಪೂಜ್ಯ ಸ್ಥಾನವನ್ನು ದಯಪಾಲಿಸಿರುವ ಪೂಜ್ಯ ಶ್ರೀ ಗುರುಪಾದ ಮಹಾಸ್ವಾಮಿಗಳು ಅಡವಿ ಸಿದ್ದೇಶ್ವರ ಮಠ ಮರೇಗುದ್ದಿ ಪೂಜ್ಯರಿಂದ ಆಶೀರ್ವಚನ. ಹಲೋ.
ಒಲವು ಮಾತೇನ ನೀನೊಲಿದ ಪಾದವ ನೆಟ್ಟ ನೆಲವೇ ಸೂಕ್ಷಿತರ ಜಲವೇ ಪಾವನ ತೀರ್ಥ ಸುಲಭ ಶ್ರೀ ಗುರುವೇ ಕೃಪೆಯಾಗು. ವಿಶ್ವ ಸಂದೇಶವನ್ನು ನೀಡ್ತಕ್ಕಂಥ ಸಮಾಜದ ಏಳಿಗೆಗೆ ತಮ್ಮ ತನುಮನ ಧನವನ್ನು ಅರ್ಪಿಸಿಕೊಂಡಿರ್ತಕ್ಕಂಥ ತುಬ್ಚಿಯ ಜಗದ್ಗುರು ಶಿವಲಿಂಗೇಶ್ವರನ್ನು ಕೂಡ ಸ್ಮರಿಸಿಕೊಳ್ಳುತ್ತಾ, ಶಿವಲಿಂಗೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಈ ವೇದಿಕೆ ಮೇಲೆ ಉಪಸ್ಥಿತಿರುವಂಥ ಆತ್ಮೀಯರು, ಸಹೃದಯ ಸಂಪನ್ನರು, ಮೃದುನೀ ಕುಸುಮಾದಪಿ ಎನ್ನುವಂತೆ ಚೇತನ ಮೂರ್ತಿಯಾಗಿರ್ತಕ್ಕಂಥ ಡಾಕ್ಟರ್ ಅಲ್ಲಮಪ್ರಭು ಮಹಾಸ್ವಾಮಿ ಶ್ರೀಚರಣ ಕೂಡ ದೀರ್ಘ ಪ್ರಣಾಮ ಸಲ್ಲಿಸಿ,